ಕಾಶ್ಮೀರ ಅಂದ್ರೆ ಪ್ರವಾಸಿಗರ ಸ್ವರ್ಗ. ಆದರೆ ಅದೇ ಸ್ವರ್ಗದಲ್ಲಿ ರಕ್ತದ ಓಕುಳಿಯ ಆಗ್ತಿದ್ದಂತೆ ಕಾಶ್ಮೀರದ ಚಿತ್ರಣವೇ ಬದಲಾಗಿದೆ. ಪ್ರವಾಸಿಗರ ಪಾಲಿಗೆ ನರಕವಾಗಿದೆ. ಕಾಶ್ಮೀರಕ್ಕೆ ಹೋಗಲು ಸಿದ್ಧರಾಗಿದ್ದವರು ಬುಕಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲೇ 70 ರಿಂದ 80 ಬುಕಿಂಗ್ ಕ್ಯಾನ್ಸಲ್ ಆಗಿದ್ರೆ ಫ್ಲೈಟ್ ಟಿಕೆಟ್ ದರ ಕೂಡ ಇಳಿಕೆಯಾಗಿದೆ. ಪಹಲ್ಗಾಮ್ ದಾಳಿ ಕಾಶ್ಮೀರ ಟೂರಿಸಂ ಮೇಲೆ ಎಫೆಕ್ಟ್. ಒಂದೇ ವಾರದಲ್ಲಿ 70 ರಿಂದ 80 ಬುಕಿಂಗ್ ಕ್ಯಾನ್ಸಲ್. 40,000 ಇದ್ದ ಫ್ಲೈಟ್ ಟಿಕೆಟ್ 8,000ಕ್ಕೆ ಇಳಿಕೆ. ಹೌದು, ಕಳೆದ 5-6 ವರ್ಷದಲ್ಲಿ ಕಾಶ್ಮೀರ ಟೂರಿಸಂ ಭಾರಿ ಏರಿಕೆ ಕಂಡಿತ್ತು. ಅಲ್ಲಿನ ರಮಣೀಯ ಸ್ಥಳಗಳನ್ನ ನಿಶ್ಚಿಂತೆಯಾಗಿ ಕಣ್ತುಂಬಿಕೊಳ್ಳಬಹುದು ಅಂತ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಪ್ರವಾಸಕ್ಕೆ ಹೋಗ್ತಿದ್ರು. ಕಳೆದ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿದ್ದು ಕಾಶ್ಮೀರದಿಂದ ಎಲ್ಲರೂ ಅಂತರ ಕಾಯ್ದುಕೊಳ್ತಿದ್ದಾರೆ. ಕಾಶ್ಮೀರಕ್ಕೆ ವಿಮಾನ ಸಂಚಾರವನ್ನ ಕೇಳೋರೇ ದಿಕ್ಕಿಲ್ಲದಂತೆ ಆಗಿದೆ. ಯಾಕಂದ್ರೆ ಬೆಂಗಳೂರಿಂದ ತುರ್ತಾಗಿ ಶ್ರೀನಗರಕ್ಕೆ ಹೋಗ್ಬೇಕಂದ್ರೆ 30 ರಿಂದ 40 ಸಾವಿರ ಫ್ಲೈಟ್ ಟಿಕೆಟ್ ದರ ಪಾವತಿಸಬೇಕಿತ್ತು. ಅದೀಗ 8 ರಿಂದ 9 ಸಾವಿರಕ್ಕೆ ಇಳಿಕೆಯಾಗಿದೆ. ಇದಿಷ್ಟೇ ಅಲ್ಲದೆ ದಾಳಿಗೂ ಮುನ್ನ ಬುಕ್ ಆಗಿದ್ದ 70 ರಿಂದ 80 ಸಾವಿರ ಬುಕಿಂಗ್ಗಳು ಕ್ಯಾನ್ಸಲ್ ಆಗಿವೆ. ಅಲ್ಲಿಗೆ ಹೋಗ್ಲಿಕ್ಕೆ ಜನ ಹೆದರ್ತಾ ಇದ್ದಾರೆ. ಈಗ ಕೆಲವು ಜನರು ಏನು ಟಿಕೆಟ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಬುಕ್ ಮಾಡಿದ್ದಾರೆ, ರೂಮ್ ಎಲ್ಲ ಬುಕ್ ಮಾಡಿದ್ದಾರೆ, ಫುಲ್ ಪೇಮೆಂಟ್ ಎಲ್ಲ ಮಾಡಿ ಆಗಿರುತ್ತೆ, ಕ್ಯಾನ್ಸಲೇಷನ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಅಂತವರು ಹೋಗ್ತಾರೆ ಅಷ್ಟೇ. ಆದರೆ ಜನ ಹೋಗ್ಲಿಕ್ಕೆ ಹೆದರದಿಂದಾಗ್ಬಿಟ್ಟು ಈಗ 80% ಅಲ್ಲಿಗೆ ಬುಕ್ ಮಾಡಿದವರು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಪಾಕ್ಗೆ ರಫ್ತಾಗ್ತಿದ್ದ 55% ತರಕಾರಿ ರಫ್ತು ಬಂದ್. 500 ಕೋಟಿ ವ್ಯಾಪಾರಕ್ಕೆ ತೊಂದರೆ, ನೋವರಿ ಅಂದ ವರ್ತಕರು. ಗಡಿ ಬಂದ್ನಿಂದಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ರಫ್ತಾಗ್ತಿದ್ದ 55% ತರಕಾರಿ ಮತ್ತು ಮಸಾಲೆ ಪದಾರ್ಥ ಸ್ಥಗಿತಗೊಂಡಿವೆ. ಇದರಿಂದ ಪಾಕಿಸ್ತಾನ ಅಂತೂ ಪರದಾಡುತ್ತೆ ನಿಜ. ಆದ್ರೆ ಇಲ್ಲಿನ ರೈತರು ಮತ್ತು ವರ್ತಕರಿಗೂ ಇದು ಸಂಕಷ್ಟ ತಂದಿಡ್ತಿದೆ. ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಿಜ. ಅದಕ್ಕೆ ನಾವು ಪರ್ಯಾಯ ಮಾರ್ಗ ಕಂಡುಕೊಳ್ತೀವಿ. ಆದ್ರೆ ಪಾಕಿಸ್ತಾನ ಮಾಡಿದ ಪಾಪ ಕೃತ್ಯಕ್ಕೆ ಇದು ಆಗ್ಲೇಬೇಕಿತ್ತು ಅಂತ ಸರ್ಕಾರದ ಕ್ರಮವನ್ನ ವರ್ತಕರು ಸ್ವಾಗತಿಸಿದ್ದಾರೆ. ಮಸಾಲಾ ಐಟಮ್, ಟೀ, ಕಾಫಿ, ಆಮೇಲೆ ಸ್ಪೈಸ್ ಐಟಮ್, ಅಲ್ಲಿಂದ ಕೆಲವೊಂದು ಐಟಮ್ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಇಲ್ಲಿಂದ ಕೆಲವೊಂದು ಹೋಗ್ತಾ ಇತ್ತು. ಅಂಥದ್ದು ಎಲ್ಲ ಮೇಜರ್ ಏನೇನಿತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ವರ್ತಕರು ಕೂಡ ಅವ್ರಿಗೆ ನಮ್ಗೆ ಲಾಸ್ ಆದರೂ ಪರವಾಗಿಲ್ಲ, ಅಲ್ಲಿಗೆ ಸಪೋರ್ಟ್ ಮಾಡಲ್ಲ, ನಾವು ಅಲ್ಲಿಗೆ ಐಟಮ್ ಕಳಿಸಲ್ಲ ಅಂತ ಪ್ರತಿಯೊಬ್ಬರು ಆಸೆ. ನಾವು ಅಭಿಯಾನ ಮಾಡ್ತಾ ಇದ್ವಿ, ಯಾರು ಕಳಿಸ್ಬೇಡಿ, ಯಾರು ಕೊಡೋದು ಬೇಡ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತೇಳಿ ಅಭಿಯಾನ ಮಾಡ್ತೀವಿ. ಇನ್ನು ಗುಜರಾತ್ನಿಂದ ಹೋಗ್ತಿದ್ದ ಬೆಳ್ಳುಳ್ಳಿ, ಇಂದೋರ್ನಿಂದ ಹೋಗ್ತಿದ್ದ ಆಲೂಗಡ್ಡೆ, ಮಹಾರಾಷ್ಟ್ರದಿಂದ ರಫ್ತಾಗ್ತಿದ್ದ ಈರುಳ್ಳಿ ಕೂಡ ನಿಂತೋಗಿದೆ. ಇದರಿಂದ ಪಾಕಿಸ್ತಾನ ಕಂಗಾಲಾಗಿದ್ದಂತೂ ನಿಜ. ಆದ್ರೆ ನಮ್ಮ ರೈತರ ಮೇಲೂ ಇದು ಅಲ್ಪ ಸ್ವಲ್ಪ ಪರಿಣಾಮ ಬೀರಲಿದ್ದು, ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಪಾಕ್ ವಿರುದ್ಧ ಗುಟುರು ಹಾಕಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.